ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಒಂದು ಚರ್ಚೆ ಆಗಿರುತ್ತೆ, ಆ ಚರ್ಚೆಯಲ್ಲಿ ಸಿಡುಕಿರ್ತೀನಿ, ಸರಿ ಇಲ್ಲ ಅಂತ ಹೇಳಿರ್ತೀನಿ. ಅದರ ತಕ್ಷಣ ನಾನು ಚೇಂಜ್ ಆಗಿಬಿಟ್ಟು ನಿಮ್ಮ ಜೊತೆ ಹೊಂದ್ಕೊಂಡು ಬದುಕೋದು ಹೆಂಗೆ ಅಂತ ನೋಡ್ತಿರ್ತೀನಿ. ನೆಗೆಟಿವ್ ಕ್ವಾಲಿಟೀಸ್ ಎಲ್ಲ ಕಡಿಮೆ ಆಗಬೇಕು, ಪಾಸಿಟಿವ್ ಕ್ವಾಲಿಟೀಸ್ ಎಲ್ಲ ಜಾಸ್ತಿ ಆಗಬೇಕು. ಅದು ಏನು ಬೇಕಾದರೂ ಆಗಿದೆ. ನನಗೆ ಯಾಕೋ ಯಾರನ್ನೂ ಮಾತಾಡ್ಸೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಆದರೆ ಮಾತಾಡಿಸ್ದೇ ಇದ್ದರೆ ಬದುಕೋಕ್ಕಾಗತ್ತಾ? ಲೀಡರ್ಶಿಪ್ ಸೆಷನ್ನು ಮನೇಲಿ ನಡೆಯುತ್ತೆ, ಆಫೀಸಲ್ಲಿ ನಡೆಯುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುತ್ತೆ. ಇದನ್ನ ಬಿಟ್ಬಿಡ್ತೀವಿ. 1 ಲಕ್ಷ ರೂಪಾಯಿ ಕೊಟ್ಟು ಲೀಡರ್ಶಿಪ್ ಸೆಷನ್ಸ್ಗೆ ಹೋಗ್ತೀವಿ. ಯಾಕೋ ವಿಷನ್ ಬ್ಲರ್ ಆಗ್ತಾ ಇದೆಯಾ? ಯಾಕೋ ಥಿಂಕಿಂಗ್ ಎಬಿಲಿಟಿ, ನೆನಪಿನ ಶಕ್ತಿನೇ ಇಲ್ಲ. ಇದೆಲ್ಲ ವೀಕ್ನೆಸ್. 100 ಮೀಟರ್ಸ್ ರೇಸಲ್ಲಿ 99 ಮೀಟ್ರ್ ಓಡ್ಲಿಕ್ಕೆ ತಾಕತ್ತಿದೆ. ಗೆಲ್ಲೋದು ಯಾವಾಗ ಅಂದರೆ ಲಾಸ್ಟ್ 1 ಮೀಟ್ರ್ ಓಡಿದಾಗ ಮಾತ್ರ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಫೋರಮ್ನ ಅಡ್ವಾನ್ಸ್ಡ್ ಸೀರೀಸ್ ಆನ್ GSS ಮಾಧ್ಯಮ ವಿತ್ ಅಫ್ಕೋರ್ಸ್ ನೀವೆಲ್ಲ ಪ್ರೀತಿಯಿಂದ ಅಪ್ಪಾಜಿ ಗುರುಜಿ ಅಂತ ಕರಿತೀರಾ ಯೋಗಾತ್ಮ ಶ್ರೀಹರಿ ಅವರು. ನಾವೇನಾದ್ರು ತುಂಬ ದೊಡ್ಡದಾಗಿ ಬೆಳಿಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಏನೇನು ಸೂಕ್ಷ್ಮತೆಗಳಲ್ಲಿ ನಮ್ಮನ್ನು ನಾವು ಅನಲೈಸ್ ಮಾಡ್ಕೋಬೇಕು, ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಹೋಗಬೇಕು, ಈ 2 ಪ್ಯಾರಾಮೀಟರ್ಸ್ನ ತೋರಿಸ್ಕೊಡ್ತಾ ಇದ್ದಾರೆ ಈ ಒಂದು ಅಡ್ವಾನ್ಸ್ಡ್ ಫೋರಮ್ ಸೀರೀಸಲ್ಲಿ. ಮುಂದುವರ್ಸೋಣ ಮಾತುಕತೆ. ಹಾಯ್. ಎಸ್, ನೆಕ್ಸ್ಟ್ ಏನು ಟಾಸ್ಕ್ ಇದೆ? ಮ್ಯಾನೇಜ್ಮೆಂಟಲ್ಲಿ SWOT ಅನಾಲಿಸಿಸ್ ಅಂತ ಇದೆ. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಅಂತ. ಅರ್ಲಿಯರ್ ಥ್ರೆಟ್ಸ್ ಅಂತ ಇದ್ದರು, ನನ್ನ ಟೈಮಲ್ಲಿ ನಾವು ಚೇಂಜ್ ಮಾಡ್ಕೊಂಡ್ವಿ ಚಾಲೆಂಜಸ್ ಅಂತ. ಥ್ರೆಟ್ಸೇ ಇಲ್ಲದೆ ಇರ್ಬೋದು, ಚಾಲೆಂಜಸ್ ಇರ್ಬೋದು. ಇದು ನಾರ್ಮಲ್ ಮ್ಯಾನೇಜ್ಮೆಂಟ್ ಸೀರೀಸಲ್ಲಿ ಅವ್ರು ವರ್ಷಕ್ಕೊಂದ್ಸಲ ಇದೆಲ್ಲ ರೆಡಿ ಮಾಡ್ಕೋತಾರೆ. ನನಗೆ ಅನ್ನಿಸ್ತಕ್ಕೆ ಶುರು ಆಯಿತು, ಯಾಕೆ ಇದನ್ನು ತಿಂಗ್ಳಿಗೊಂದ್ಸಲ, ವರ್ಷಕ್ಕೊಂದ್ಸಲ, ಯಾಕೆ ಒಂದೊಂದು ಅಕೇಶನ್ಗೂ ನಾವು ಇದನ್ನ ಯಾಕೆ ಮಾಡ್ಕೋಬಾರ್ದು? ಬೆಳಿಗ್ಗೆ ನನ್ನ ಸ್ಟ್ರೆಂತ್ ಏನಿತ್ತು, ಮಧ್ಯಾಹ್ನದ ಅಷ್ಟೊತ್ತಿಗೆ ಇಂಪ್ರೂವ್ ಆಗಬೇಕು, ಸಂಜೆ ಅಷ್ಟೊತ್ತಿಗೆ ಇನ್ನೊಂದು ಚೂರು ಇಂಪ್ರೂವ್ ಆಗಬೇಕು. ಕ್ವಿಕ್ಕಾಗಿ ವರ್ಷ ಯಾಕೆ ಕಾಯಬೇಕು ಅಂತ ಈಚ್ ಮೂಮೆಂಟ್. ಆ ಹಳೆ ಕಾಲದ ಕಾನ್ಸೆಪ್ಟ್ಸಲ್ಲಿ ಅಲ್ಲಿಂದ ಹೊರಗೆ ಬಂದುಬಿಟ್ಟೆ ನಾನು. ಎವ್ರಿ ಅಕೇಶನ್, ಎವ್ರಿ 10 minutes ಐ ಚೇಂಜ್ ಮೈ ಸೆಲ್ಫ್. ನನ್ನನ್ನು ಹುಚ್ಚ ಅಂತಲೂ ಕರಿಬೋದು, ಇವನು ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇರಲ್ಲ ಅಂತಲೂ ಕರಿಬೋದು. ಆದರೆ ಐ ಚೇಂಜ್ ಫಾರ್ ಬೆಟರ್. ಐ ಆಮ್ ರೆಡಿ ಟು ಚೇಂಜ್. ನಾನು ಹುಟ್ಟಿರೋದೇ ಚೇಂಜ್ಗೆ, ನಾನು ಬೆಳೀತಾ ಇರೋದು ಚೇಂಜ್ಗೆ. ನನ್ನ ಬೆಳವಣಿಗೆಯ ಇದು ಕ್ರೆಡಿಟ್ಸ್ ಗೋಸ್ ಟು ಮೈ ಚೇಂಜ್. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಒಂದು ಚರ್ಚೆ ಆಗಿರುತ್ತೆ, ಆ ಚರ್ಚೆಯಲ್ಲಿ ಸಿಡುಕಿರ್ತೀನಿ, ಸರಿ ಇಲ್ಲ ಅಂತ ಹೇಳಿರ್ತೀನಿ. ಅದರ ತಕ್ಷಣ ನಾನು ಚೇಂಜ್ ಆಗಿಬಿಟ್ಟು ನಿಮ್ಮ ಜೊತೆ ಹೊಂದ್ಕೊಂಡು ಬದುಕೋದು ಹೆಂಗೆ ಅಂತ ನೋಡ್ತಿರ್ತೀನಿ. ಇದು ಮನೇಲೂ ಹೌದು, ಹೊರಗಡೆನೂ ಹೌದು, ಮಕ್ಕಳ ಜೊತೆ ಹೌದು, ನನ್ನ ಪಾರ್ಟ್ನರ್ಸ್ ಜೊತೆ ಹೌದು, ವೆಂಡರ್ಸ್ ಜೊತೆ ಹೌದು. ಇದನ್ನು ನಾನು ಅಧ್ಯಾತ್ಮ ಅಂತಲೂ ಕರಿತೀನಿ. ಸೊ ವಾಟ್ ಈಸ್ ಸ್ಟ್ರೆಂತ್ ಅಂದರೆ, ನನಗೆ ಫಿಸಿಕಲ್ ಸ್ಟ್ರೆಂತ್ ಒಂದು ಸ್ವಲ್ಪ ಇರುತ್ತೆ, ಮೆಂಟಲ್ ಸ್ಟ್ರೆಂತ್ ಒಂದು ಸ್ವಲ್ಪ ಇರುತ್ತೆ, ಸೋಷಿಯಲ್ ಸ್ಟ್ರೆಂತ್ ಒಂದು ಸ್ವಲ್ಪ ಇರುತ್ತೆ, ಕಮ್ಯುನಿಕೇಷನ್ ಸ್ಟ್ರೆಂತ್ ಒಂದು ಸ್ವಲ್ಪ ಇರುತ್ತೆ. ಇದು ಜಾಸ್ತಿ ಆಗ್ತಾನೇ ಹೋಗ್ಬೇಕು. ಸ್ಟ್ರೆಂತ್ಸ್, ಫೈನಾನ್ಷಿಯಲ್ ಸ್ಟ್ರೆಂತ್ ಇರುತ್ತೆ, ಥಿಂಕಿಂಗ್ ಸ್ಟ್ರೆಂತ್ ಇರುತ್ತೆ, ಐಡಿಯಾ ಹಾಕುವ ಸ್ಟ್ರೆಂತ್ ಇರುತ್ತೆ. ಈ ಎಲ್ಲ ಸ್ಟ್ರೆಂತ್ಗಳು ದಿನ ಬೆಳಗ್ಗೆ ಆದರೆ ಅನಲೈಸ್ ಮಾಡಬೇಕು, ಎಲ್ಲಿ ರೆಕ್ಟಿಫಿಕೇಷನ್ ಬೇಕು, ಎಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಲ್ಲಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಿಗ್ಗೆಯ ರೂಪ, ಸಂಜೆಯ ರೂಪ ಶುಡ್ ಬಿ ಗ್ರೋನ್ ಅಪ್. ಸಂಜೆ ಒಂದೇ ಇರಲೇಬಾರ್ದು ಅಂತ ಹೇಳ್ತೀರಾ? ಇಟ್ ಶುಡ್ ಬಿ ಫಾರ್ ಬೆಟರ್ಮೆಂಟ್. ಬೆಳಗ್ಗೆ ಅನಿಸುತ್ತೆ ನನಗೊಂದು 10 ಕ್ವಾಲಿಟಿ ನೆಗೆಟಿವ್ ಇದೆ ಅಂತ ಅನಿಸುತ್ತೆ, ಸಂಜೆ ಅಷ್ಟೊತ್ತಿಗೆ ಅದು 9 ಆದರೂ ಆಗಿರಬೇಕು. ರಾತ್ರಿ ಮಲಗಿದ್ದೀವಿ, ಮತ್ತೆ ಬೆಳಗ್ಗೆ ಎದ್ದಿದ್ದೀವಿ, 8 ಆಗಿರಬೇಕದು. ಮತ್ತು ನಾಳೆ ರಾತ್ರಿಗೆ ಅದು 7 ಆಗಿರಬೇಕು. ಹಾಗೆ ನೆಗೆಟಿವ್ ಕ್ವಾಲಿಟೀಸ್ ಎಲ್ಲ ಕಡಿಮೆ ಆಗಬೇಕು, ಪಾಸಿಟಿವ್ ಕ್ವಾಲಿಟೀಸ್ ಎಲ್ಲ ಜಾಸ್ತಿ ಆಗಬೇಕು. ಅದು ಏನು ಬೇಕಾದರೂ ಆಗಿರ್ಬೋದು. ಸೊ ಈ 4 ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಚಾಲೆಂಜಸ್. ವೀಕ್ನೆಸ್ ಕಡಿಮೆ ಆಗ್ತಾನೇ ಇರಬೇಕು. ಹೇಗೆ ಫಿಸಿಕಲ್ ವೀಕ್ನೆಸ್, ಮೆಂಟಲ್ ವೀಕ್ನೆಸ್, ನನಗೆ ಯಾಕೋ ನೆನಪೇ ಇಲ್ಲ, ಮೆಂಟಲ್ ವೀಕ್ನೆಸ್ ಅದು. ಯಾಕೋ ನನಗೆ ಆತರ ಜಾಸ್ತಿ, ಸಿಡುಕು ಬಿಡ್ತೀನಿ, ಮೆಂಟಲ್ ವೀಕ್ನೆಸ್ ಅದು. ಧ್ಯಾನ ಮಾಡಿದ್ರೆ ಸಾಕು, 5 ನಿಮಿಷ ನನ್ನ ಮೆಂಟಲ್ ವೀಕ್ನೆಸ್ ಸಿಡುಕ್ತಾ ಇದ್ದೀನಿ, ಇವತ್ತು ಕಡಿಮೆ ಸಿಡುಕ್ತೀನಿ, ನಾಳೆ ಇನ್ನೊಂದು ಚೂರು ಕಡಿಮೆ ಸಿಡುಕ್ತೀನಿ, ನಾಡಿದ್ದು ಇನ್ನೊಂದು ಚೂರು ಕಡಿಮೆ ಸಿಡುಕ್ತೀನಿ. ಇರಿಟೇಟ್ ಆಗ್ತಾ ಇದ್ದೀನಿ, ಇವತ್ತು ಇರಿಟೇಷನ್ಗಿಂತ ನಾಳೆ ಇರಿಟೇಷನ್ ಕಮ್ಮಿ ಆಗಿದೆ. ಇವತ್ತು ತುಂಬ ಹೊತ್ತು ಇರಿಟೇಟ್ ಆಗಿದ್ದೆ, ನಾಳೆ ಒಂದು ಸ್ವಲ್ಪ ಕಡಿಮೆ ಹೊತ್ತು ಇರಿಟೇಟ್ ಆಗ್ತೀನಿ. ಹೀಗೆ ಚಾರ್ಟ್ ಮಾಡ್ಕೋಬೇಕು ನಮ್ಮ ಲೈಫು. ಇದು ನಮ್ಮದಲ್ವ ಲೈಫು, ಚಾರ್ಟ್ ಮಾಡಲಿಕ್ಕೆ ಶುರು ಮಾಡಿ ಪ್ರತಿನಿತ್ಯ. ಸೊ ಮೆಂಟಲ್ ವೀಕ್ನೆಸ್ ಆಯಿತು, ಸರಿ ಮಾಡ್ಕೋತೀನಿ. ಸೋಷಿಯೋ ವೀಕ್ನೆಸ್, ನನಗೆ ಯಾಕೋ ಯಾರನ್ನೂ ಮಾತಾಡ್ಸೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಆದರೆ ಮಾತಾಡಿಸ್ದೇ ಇದ್ದರೆ ಬದುಕೋಕ್ಕಾಗತ್ತಾ? ಸೊ ಬದುಕಬೇಕಾದ್ರೆ 4 ಜನರ ಜೊತೆ ಬದುಕಬೇಕು. ಹಾಗಾಗಿ ಇವತ್ತಿಂದ ನಾನು ಒಂಚೂರು ಜಾಸ್ತಿ ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ. ಜನರ ಜೊತೆ ಮಿಕ್ಸ್ ಆಗ್ತಾ ಇರಲಿಲ್ಲ, ಮಿಕ್ಸ್ ಆಗಬೇಕು. ಹೇಗೆ? ಮದುವೆ ಅಕೇಶನ್ ಬರುತ್ತೆ,
ಯಾರ್ದೋ ಬರುತ್ತೆ. ಸಾಧಾರಣ ಯಂಗ್ಸ್ಟರ್ಸಲ್ಲಿ ಈ ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ. ಒಂದು 14-15 ವರ್ಷ ಅಂದರೆ ನಾನೇನಕ್ಕೆ ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲಿ, ಆ ಜನರ ಜೊತೆ ನಾನೆಲ್ಲ ಇರಲ್ಲ ಅಂತ. ಅದೇ ಜನರಲ್ವ ನಾಳೆ ಯಾರೋ ಒಬ್ಬ ಬಿಸ್ನೆಸ್ ಕೊಡೋದು, ಒಬ್ಬ ಕೆಲಸ ಕೊಡೋದು, ಇದೇ ಜನ ತಾನೇ. ಆ್ಯಕ್ಚುಲಿ ಅದು ನೆಟ್ವರ್ಕಿಂಗೇ ಆಗುತ್ತೆ. ಅದೇ ನೆಟ್ವರ್ಕಿಂಗ್. ಆಮೇಲೆ ದುಡ್ಡು ಕೊಟ್ಟು ಹೋಗ್ತೀವಿ. ನಂಗೆ ಮದುವೆ ಕರೆದಾಗ ನಾವು ಫ್ರೀ, ಅದು ಊಟ ಬೇರೆ ಹಾಕ್ತಾರೆ. ನಾವು ಇದನ್ನು ಬಿಟ್ಬಿಟ್ವಿ ನೆಟ್ವರ್ಕಿಂಗಿಗೆ. ಇನ್ಯಾವುದೋ ಸೆಷನ್ಗೆ ಹೋಗ್ತೀವಿ. ಲೀಡರ್ಶಿಪ್ ಸೆಷನ್ನು ಮನೇಲಿ ನಡೆಯುತ್ತೆ, ಆಫೀಸಲ್ಲಿ ನಡೆಯುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಯುತ್ತೆ. ಇದನ್ನ ಬಿಟ್ಬಿಡ್ತೀವಿ. 1 ಲಕ್ಷ ರೂಪಾಯಿ ಕೊಟ್ಟು ಲೀಡರ್ಶಿಪ್ ಸೆಷನ್ಸ್ಗೆ ಹೋಗ್ತೀವಿ. ಅಲ್ಲೂ ಹೇಳ್ಕೊಡೋದು ಇದನ್ನೇ ಅಲ್ವಾ? ಸೊ ವೀಕ್ನೆಸ್ಗಳನ್ನು ಐಡೆಂಟಿಫೈ ಮಾಡ್ತಾ ಬರಬೇಕು. ಇದರಲ್ಲಿ ಒಂದು ಸ್ವಲ್ಪ ಮನಸ್ಸಿಗೆ ಶಕ್ತಿ ಬೇಕು. ಸ್ಟ್ರೆಂತ್ ಅನಲೈಸ್ ಮಾಡ್ಕೊಂಡ್ಬಿಡ್ತೀವಿ. ಐ ಆಮ್ ಓಕೆ ಕಾನ್ಸೆಪ್ಟಿಗೆ ಬಂದುಬಿಡ್ತೀವಿ. ಐ ಆಮ್ ನಾಟ್ ಓಕೆ ವೇರ್ ಕ್ಲಾಸಿಫೈ ಮಾಡಬೇಕು. ಬಾಡಿನಲ್ಲಿ ನಾನು ನಾಟ್ ಓಕೆನಾ? 8 ಗಂಟೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ವಾ? 10 ಗಂಟೆ ಕೆಲಸ ಮಾಡಿದ್ರೆ ಸುಸ್ತಾಗ್ತಾ ಇದೆಯಾ? ಯಾಕೋ ವಿಷನ್ ಬ್ಲರ್ ಆಗ್ತಾ ಇದೆಯಾ? ಯಾಕೋ ಥಿಂಕಿಂಗ್ ಎಬಿಲಿಟಿ, ನೆನಪಿನ ಶಕ್ತಿನೇ ಇಲ್ಲ? ಇದೆಲ್ಲ ವೀಕ್ನೆಸ್. ಗೆಲ್ಲಬೇಕಷ್ಟೇ. ವೀಕ್ನೆಸ್ ಇದೆಪ್ಪ, ಗೆಲ್ಲೋದು ಎಷ್ಟೊತ್ತು? ವೀಕ್ನೆಸ್ ಇರೋದು ತಪ್ಪಲ್ಲ, ಅದು ಗೆಲ್ಲದೆ ಇರೋದು ತಪ್ಪು. ವೀಕ್ನೆಸ್ ಎಲ್ರಿಗೂ ಬರುತ್ತೆ. ಇವತ್ತು ಒಂದು ವೀಕ್ನೆಸ್ ಇದೆ, ನಾಳೆ 2 ವೀಕ್ನೆಸ್ ಆಗ್ಬೋದು. ಹೆಚ್ಚು ಆಗ್ತಾನೇ ಇರುತ್ತೆ. ಬೆಳೀತಾ ಇರೋ ಹಾಗೆ ಅದು ಜಾಸ್ತಿ ಆಗ್ತಾ ಇರುತ್ತೆ. ಲೀಡರ್ಸ್ ಆಗಬೇಕು ಅಂತಂದರೆ ಹೆಚ್ಚು ವೀಕ್ನೆಸ್ ಹುಡುಕಬೇಕು, ಸರಿ ಮಾಡ್ಕೋಬೇಕು. ಸೊ ಸ್ಟ್ರೆಂತು ಜಾಸ್ತಿ ಮಾಡಬೇಕು, ವೀಕ್ನೆಸ್ನ ಕಮ್ಮಿ ಮಾಡಬೇಕು. ಇದು ಎರಡೂ ಚೆನ್ನಾಗಿ ತೊಗೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟು ಆಪರ್ಚುನಿಟೀಸ್ ಹುಡುಕಬೇಕು. ಸಣ್ಣ ಆಪರ್ಚುನಿಟಿ, ರಾತ್ರಿ 10 ಗಂಟೆಗೆ ಯಾರೋ ಕರೆ ಬಂತಪ್ಪ, ನಾನು ಹೋಗ್ತೀನಿ. ಆಪರ್ಚುನಿಟೀಸ್ ಹುಡುಕಬೇಕು. ಬೆಳಗ್ಗೆ 5 ಗಂಟೆಗೆ ಯಾರೋ ಕರೆದಿದ್ದಾರೆ, ಒಂದೊಳ್ಳೆ ವಿಷಯಕ್ಕೆ ಕರೆದಿದ್ದಾರೆ, ಒಂದೊಳ್ಳೆ ನೆಟ್ವರ್ಕಿಂಗ್ ಕರೆದಿದ್ದಾರೆ, ಹೋಗ್ತೀನಪ್ಪ. ಕ್ಲಾಸ್ ತೊಗೊಳಕ್ಕೆ ಎಷ್ಟೋ ಸಲ ಕೇಳಿದ್ದಾರೆ, 5:15 ಬರ್ತೀರಾ ಅಂತ, ಹೋಗಿದ್ದೀನಿ. ನೀವು ಯಾಕೆ ಸರ್ ಬರ್ತೀರಾ, ಯಾರನ್ನಾರು ಕಳಿಸ್ಕೊಡಿ ಅಂತ. ನನಗೆ ಅದಕ್ಕಿಂತ ಏನು ಕೆಲಸ, ಮಾಡ್ತೀನಿ, ಹೋಗ್ತೀನಿ. ಸೊ ಇಲ್ಲಿ ನನಗೆ ದೊಡ್ಡತನ ಚಿಕ್ಕತನ ಅಂತೆಲ್ಲ ಏನಿಲ್ಲ. ಐ ಗೋ ಟು ಎವ್ರಿ ಪ್ಲೇಸ್, ಎವ್ರಿ ಸಬ್ಜೆಕ್ಟ್. ಎಲ್ಲಿ ನನಗೆ ಈ ಅಕೇಶನ್ನು ನನಗೆ ಆಪರ್ಚುನಿಟಿ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ಆಪರ್ಚುನಿಟಿ ಹುಡ್ಕೊಂಡು ಹೋಗ್ತೀನಿ. ಅದು ಬೀದರ್ ಆದರೆ ಏನು, ಬಿಹಾರ್ ಆದರೆ ಏನು, ಡೆಲ್ಲಿ ಆದರೆ ಏನು, ಎಲ್ಲಿಗಾದರೂ ಹೋಗ್ಲಿಕ್ಕೆ ರೆಡಿ ಇದ್ದೀನಿ, ಟ್ರಾವೆಲ್ ಮಾಡಲಿಕ್ಕೆ ರೆಡಿ ಇದ್ದೀನಿ. ಇದು ನನ್ನ ಆ್ಯಕ್ಟಿವಿಟಿ ಇದೆ, ಅಲರ್ಟ್ ಇಟ್ಟಿದೆ. ಸೊ ಆಪರ್ಚುನಿಟೀಸ್ ಹುಡುಕ್ತಾನೇ ಇರ್ತೀನಿ. ಈ ಆಪರ್ಚುನಿಟೀಸ್ ಹುಡುಕ್ತಾ ಇರಬೇಕಾದ್ರೆ ಕೆಲವು ಚಾಲೆಂಜಸ್ಸು ಬರುತ್ತೆ. ಒಂದು ಪ್ರಾಜೆಕ್ಟ್ ತೊಗೋತೀವಿ, ಕ್ಲಿಯರೆನ್ಸ್ ಆಗದೇ ಇದ್ದರೆ, ಅದಾಗದೇ ಇದ್ದರೆ, ಬಿಸ್ನೆಸ್ ಆಗಿರ್ಬೋದು, ಸೋಷಿಯೋ ಆಗಿರ್ಬೋದು. ಈಗ ಫಿಟ್ ಮೈಸೂರು ಕ್ಯಾಂಪೈನ್ ಮಾಡ್ತಾಯಿದ್ದೀವಿ. ನಾಳೆ ಪೊಲೀಸ್ ಪರ್ಮಿಷನ್ ಕೊಡದೇ ಇದ್ದರೆ, ಇನ್ನೇನೋ ಆದರೆ, ಗಲಾಟೆ ಆದರೆ, ಅಲ್ಲಿ ಕರೆಕ್ಟ್ ಟೈಮಿಗೆ ಮೆಡಿಕಲ್ ಫೆಸಿಲಿಟಿ ಇಲ್ಲದೇ ಇದ್ದರೆ, ಇದೆಲ್ಲ ಚಾಲೆಂಜಸ್ ಇದೆ. ಎಲ್ಲ ಚಾಲೆಂಜಸ್ ಲಿಸ್ಟ್ ಔಟ್ ಮಾಡ್ಕೋತೀವಿ. ಆವಾಗ ಅದೆಲ್ಲ ಪ್ಲಗ್ ಇನ್ ಮಾಡೋಕ್ಕೆ ಸರಿ ಮಾಡ್ತೀವಿ ಅದೆಲ್ಲ. ಮತ್ತೆ ಇದಕ್ಕೆ ಈ ಪ್ರಾವಿಷನ್ ಕೊಟ್ಕೊಂಡ್ರೆ ಆಯಿತು. ಒಬ್ಬ ಗೃಹಸ್ಥನಿಗೆ ಅಥವಾ ಗೃಹಿಣಿಗೆ ಒಂದು ಸರ್ಟನ್ ಟೈಪ್ ಆಫ್ ಚಾಲೆಂಜಸ್ ಇರುತ್ತೆ, ಲಿಮಿಟೆಡ್ ಚಾಲೆಂಜಸ್ ಇರುತ್ತೆ. ಲಿಮಿಟೆಡ್ ಆಪರ್ಚುನಿಟೀಸ್, ಲಿಮಿಟೆಡ್ ಚಾಲೆಂಜಸ್. ಒಬ್ಬ ವ್ಯಾಪಾರಸ್ಥನಿಗೆ ಅಬಂಡೆಂಟ್ ಆಪರ್ಚುನಿಟೀಸ್, ಅಬಂಡೆಂಟ್ ಚಾಲೆಂಜಸ್. ಹೈಯರ್ ದ ರಿಸ್ಕ್, ಹೈಯರ್ ದ ಪ್ರಾಫಿಟ್. ಇದು ಎಕನಾಮಿಕ್ ಥಿಯರಿ. ರಿಸ್ಕ್ ತೊಗೊಳ್ಳಿಕ್ಕೆ ರೆಡಿ ಆಗ್ತೀವಿ. ಚಿಕ್ಕ ರಿಸ್ಕ್ಗಳು ತೊಗೋಬೇಕು. ಆಫೀಸ್ಗೆ ಹೋಗ್ತೀವಿ ಅಥವಾ ಯಾರ್ದೋ ಬೇರೆಯವ್ರ ಆಫೀಸ್ಗೆ ಹೋಗ್ತೀವಿ, ಕಾಫಿ ಕೊಡ್ತೀವಿ ಅಂತಾರೆ. ಒಂದು ಡಿಸಿಷನ್ ತೊಗೋಬೇಕಲ್ಲಿ. ಆ ರಿಸ್ಕ್ ತೊಗೋಬೇಕು. ನಾನು ಕಾಫಿ ಕುಡಿಯಲ್ಲಪ್ಪ, ಆದರೆ ಆ ಅಕೇಶನ್ನಲ್ಲಿ ಕಾಫಿನೇ ಕೊಡ್ತಾರೆ. ನಾನು ಇಲ್ದಿರ ಔಟ್ಡೇಟೆಡ್ ಆಗ್ಬಿಡ್ತೀನಿ. ಅಲ್ಲೊಂದು ಚೂರು ಕೊಡಿ ಅಂತ ಹೇಳಿ ಚೂರು ಕುಡಿತೀನಿ. ರಿಸ್ಕ್ ಅದು, ಆದರೆ ಆ ರಿಸ್ಕ್ ನಾನು ತೊಗೊಳ್ಳಿಕ್ಕೆ ರೆಡಿ ಇರ್ತೀನಿ. ರೆಗ್ಯುಲರ್ ಯೋಗ ಮಾಡ್ಕೊಂಬರ್ತೀನಿ. ಯಾವತ್ತೋ ಒಂದಿನ ನನಗೆ ಆಪರ್ಚುನಿಟಿ ಬಂದಾಗ ನನಗೆ ಅವತ್ತಿನ ದಿನ ಯೋಗ ಮಾಡಲಿಕ್ಕಾಗಿರಲ್ಲ, ವಾಕಿಂಗ್ ಮಾಡಲಿಕ್ಕಾಗಿರಲ್ಲ, ಅದಾಮೇಲೆ ಮಾಡ್ಕೋತೀನಿ. ಸೊ ಹೀಗೆ ಕಣ್ಣುಗಳು ತೆಕ್ಕೊಂಡು ಕಾಯ್ತಾ ಇರಬೇಕು, ಕಿವಿಗಳು ತೆಕ್ಕೊಂಡು ಕಾಯ್ತಾ ಇರಬೇಕು. ಲೀಡರ್ಸ್ ಆಗಬೇಕು ಅನ್ನೋರು ಮಾತ್ರ ನಾನಿದು. ಸೊ ಹಾಗಾಗಿ ಅವರು ಆದರೆ ಫಂಟಾಸ್ಟಿಕ್. ಇದನ್ನೆಲ್ಲ ಸಣ್ಣ ಕರೆಕ್ಷನ್ಸ್ಗಳು ಮಾಡ್ಕೊಂಡು ಬರ್ತಾ ಇದ್ದಂಗೆ ಅವ್ರು ಬೆಳೀತಾರೆ. ಮತ್ತು ಇದು ಯಾವ ಕರೆಕ್ಷನ್ಸು ಒಂದೇ ದಿನದಲ್ಲಿ ಆಗ್ಬಿಡಲ್ಲ, ಅದನ್ನೂ ಹೇಳ್ತೀನಿ. ಅವೇರ್ನೆಸ್ ಬರೋದು 99%, ಕನ್ವರ್ಟ್ ಆಗಬೇಕಾರೋದು ಲಾಸ್ಟ್ 1%. 100 ಮೀಟರ್ಸ್ ರೇಸಲ್ಲಿ 99 ಮೀಟ್ರ್ ಓಡ್ಲಿಕ್ಕೆ ತಾಕತ್ತಿದೆ. ಗೆಲ್ಲೋದು ಯಾವಾಗ ಅಂದರೆ ಲಾಸ್ಟ್ 1 ಮೀಟ್ರ್ ಓಡಿದಾಗ ಮಾತ್ರ. ಹಾಗೆ ಇಲ್ಲಿ ಇಂಪ್ಲಿಮೆಂಟೇಷನ್ಗೆ ಬಂದಾಗ ಮಾತ್ರ. ಸೊ ಅವೇರ್ನೆಸ್ ಬಂದು ರಿಜಿಸ್ಟರ್ ಮಾಡಿ ಇಟ್ಕೊಂಬಿಡಿ, ಎಲ್ಲರೂ ಬೆಳೀತೀವಿ. ವಂಡರ್ಫುಲ್, ಥ್ಯಾಂಕ್ ಯು. ತುಂಬ ಸ್ಟ್ರಾಂಗ್ ಮೆಸೇಜ್ ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.